ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ಸಿಲಿಕಾನ್ ಸಿಟಿ ಜನ ಈ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ನಾಡಿ ಬಡಿತವನ್ನ ತಿಳ್ಕೊಳ್ಳೋದಕ್ಕೆ ಈ ಪಾಲಿಕೆ ಪಯಣವನ್ನ ಆರಂಭಿಸಲಾಗಿದೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 10 ವಾರ್ಡ್ಗಳು ಬರುತ್ತೆ. ಅಂದ್ರೆ ಈ ಹಿಂದೆ 7 ವಾರ್ಡ್ಗಳಿತ್ತು, ಈಗ ಹೊಸದಾಗಿ 3 ವಾರ್ಡ್ ಸೇರ್ಪಡೆಯಾಗಿದೆ. ಆ ವಾರ್ಡ್ಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಓಕ್ಲಿಪುರ, ಚಿಕ್ಕಪೇಟೆ, ಜೊತೆಗೆ ಕಾಟನ್ಪೇಟೆ, ಭುವನೇಶ್ವರಿ ನಗರ, ಗೋಪಾಲ್ ನಗರ, ದತ್ತಾತ್ರೇಯ ವಾರ್ಡ್, ಸ್ವತಂತ್ರ ಪಾಳ್ಯ ವಾರ್ಡ್, ನೆಹರು ನಗರ, ಹಾಗೆ ಶೇಷಾದ್ರಿಪುರ, ಬಿನ್ನಿಪೇಟೆ ವಾರ್ಡ್ಗಳು ಈ ಒಂದು ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಜನರ ಜಿಬಿಎ ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗುವಂತಹ ಪ್ರಯತ್ನ ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾನ್ ಮಾಡ್ತಾ ಹೋಗ್ತೀನಿ. ನಾನೀಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರದ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕಲೆ ಹಾಕ್ತಾ ಹೋಗೋಣ ಬನ್ನಿ. ನಾನೀಗ ನೇರವಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನೆಹರು ನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ, ಕಾರ್ಪೊರೇಟರ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಕಾರ್ಪೊರೇಟರ್ ಬಂದ್ರೆ ಸ್ಥಳೀಯ ಕೆಲಸಗಳಾಗ್ತಾವ್ರಿ ಮೇಡಮ್. ಏನ್ರಿ ಈಗ ಎಲ್ಲದಕ್ಕೂ ನಾವು MLA ಹೇಳ್ಬೇಕು ಅಂದ್ರೆ ಅವರು ತಾಲೂಕು ನೋಡ್ಕೋಬೇಕು, ತಮ್ಮ ಕಾನ್ಸ್ಟಿಟ್ಯೂನ್ಸಿ ನೋಡ್ಕೋಬೇಕು ಅಲ್ವಾ? ಅದು ಮಾಡಕ್ಕಾಗಲ್ಲ. ಈ ಕೆಳಗ ಮಟ್ಟದಿಂದಲೇ ಕೆಲಸ ಆದ್ರೇನೆ ಜನ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಹೌದು, ಅಭಿವೃದ್ಧಿ ಆಗುತ್ತೆ. ಈಗ ನಾವು ವಾರ್ಡಿನ ಕೆಲಸ ತಗೊಂಡೋಗಿ MLA ಹೇಳ್ಬಿಟ್ರೆ ಅದೇನು ಕೆಲಸ ಆಗಲ್ಲ. ಹೂ ಅಂತಾರೆ, ಸುಂಕಾಗ್ತಾರೆ. ವಿಧಾನಸಭಾ ಕ್ಷೇತ್ರ ದೊಡ್ಡದಾಗಿರ್ತೈತಿ. ಅಲ್ಲ, ಎಲೆಕ್ಷನ್ ಬೇಕು, ಅಧಿಕಾರ ವಿಕೇಂದ್ರೀಕರಣ ಅಂತೀರಿ, ಪ್ರಜಾಪ್ರಭುತ್ವ ಅಂತೀರಿ, ಸಮಾಜದ ಕಟ್ಟಕಡೆ ಮನುಷ್ಯನಿಗೂ ಅಧಿಕಾರ ಬೇಕು. ನೀವು MLA ಆಗಿದ್ದೆ ಅಂದ್ರೆ ಮತ್ತೆ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರ್ಬೇಕಂದ್ರೆ ಸಮಾಜದ ಕಟ್ಟಕಡೆ ಏನು ಗ್ರಾಮ ಪಂಚಾಯತಿ ಮಾಡಿರಿ, ಜಿಲ್ಲಾ ಪಂಚಾಯತ್ ಮಾಡಿರಿ, ತಾಲೂಕ್ ಪಂಚಾಯತ್ ಮಾಡಿರಿ, BBMP ಮಾಡಿರಿ. BBMP ಚುನಾವಣೆ ಎಷ್ಟು ಮುಖ್ಯನೋ ಅಷ್ಟೇ ಗ್ರಾಮ ಪಂಚಾಯತಿನೂ ಮುಖ್ಯ. ಸ್ಥಳೀಯ ಮಟ್ಟದಾಗ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತ್ ಮೆಂಬರ್ನ ತನ್ನ ಕೆಲಸನ, ಕಾರ್ಯಕರ್ತರ ಕೆಲಸ, ತನ್ನ ಊರ ಕೆಲಸ, ತನ್ನ ಓಣಿ ಕೆಲಸ ಮಾಡ್ತಾನೆ. ನಗರಸಭೆ ಮಾಡಿದ್ರೆ ನಗರಸಭೆ ಕೆಲಸ ಆಗ್ತದೆ. ಎಲ್ಲವೂ ಹೋಗಿ ನಾವು MLA ಹೇಳಿದೆ ಅಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರ ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತ್ ಇದು ಹಳ್ಳಿದಲ್ಲಿ ಕೆಲಸ ಮಾಡೋಕೆ ಅದಕ್ಕೆ ಎಲ್ಲಾ ಚುನಾವಣೆ ಅವಶ್ಯಕತೆ. BBMP ಎಷ್ಟು ಇಂಪಾರ್ಟೆಂಟ್ ಐತೋ ಅಷ್ಟೇ ಗ್ರಾಮ ಪಂಚಾಯತಿನೂ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಚುನಾವಣೆ ಮಾಡಬೇಕು. BBMP ಜೊತೆ ಆ ಚುನಾವಣೆನೂ ಶೀಘ್ರವಾಗಿ ಮಾಡಬೇಕಂತ ನನ್ನ ಅಹವಾಲು. ಮೇಡಮ್, ಜಿಬಿಎ ಎಲೆಕ್ಷನ್ ಮಾಡ್ತಾರೆ. ನಮಗೆ ಬಂಡೆ ಬಂದಿದೆ, ಹುಲಿ ಬಂದಿದೆ. ಈಗ ಎಲ್ಲ ದಾರಿ ಬಿಡ್ತಿದ್ರೆ ಎಲ್ಲ ಎಲೆಕ್ಷನ್ ಮಾಡ್ತಾರೆ. ಹಿಂದೆ ಅವ್ರೇನು BJP ಅವರೆಲ್ಲ ಅದು ಮಾಡ್ಲಾರ್ದಂಗೆ ಏನೇನು ತೊಡಕು ಮಾಡಿದ್ರು. ಈಗೆಲ್ಲ ಎಲೆಕ್ಷನ್ ಮಾಡ್ತಾರೆ, ಎಲ್ಲ ಪಂಚಾಯತಿ ಮಾಡ್ತಾರೆ. ಎಲ್ಲವನ್ನು ಮಾಡ್ಕೊಂಡು ಎದುರಿಸ್ಕೊಂಡು ಎಲೆಕ್ಷನ್ ಮಾಡಿ ಮತ್ತೆ 28ಕ್ಕೆ ಆ ಹುಲಿನೇ ಮತ್ತೆ CM ಆಗುತ್ತೆ. ಸೊ ಕೇಳಿದ್ರಲ್ಲ, ಜಿಬಿಎ ಎಲೆಕ್ಷನ್ ಜೊತೆಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒಕ್ಕೊರಲಿನ ಒತ್ತಾಯ. ದತ್ತಾತ್ರೇಯ ವಾರ್ಡ್ನ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಸಿಕ್ಕಿದ್ರೆ ಪರವಾಗಿಲ್ಲ, ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು, ನಮ್ಮ ಅಭಿಪ್ರಾಯ ಎಲ್ಲ ಹೇಳ್ಬೋದು ಅವರಿಗೆ. ಇವಾಗ ಯಾರಕ್ಕೆ ಹೇಳಕ್ಕೆ ಆಗೋದಿಲ್ಲ, ಕಮಿಷನರ್ ಹತ್ರ ಹೋಗೋಕ್ಕಾಗೋದಿಲ್ಲ. ಇವಾಗ ರೆಪ್ರೆಸೆಂಟೇಟಿವ್ ಏರಿಯಾ ರೆಪ್ರೆಸೆಂಟೇಟಿವ್ ನಾವು ಮಾತಾಡ್ಬೋದು, ಸೇರ್ಬೋದು. ಅದಕ್ಕೋಸ್ಕರ ಮಾಡೋದು ಎರಡನೇದು. ಏನೋ ಕೇಳ್ಬೋದು, ಮಾಡ್ಬೋದು, ಒಂದು ಅಭಿಪ್ರಾಯ ಇದೆ. ಅವ್ರ ಬೆನಿಫಿಟಿಗೆ ಅವ್ರು ಮಾಡ್ತಾರೆ ಅಷ್ಟೇ, ನಮ್ಮ ಬೆನಿಫಿಟ್ಗೆ ಅವ್ರು ಮಾಡೋದಿಲ್ಲ. ನಮಗೆ ಇಂದಿರಾ ಗಾಂಧಿ ಆ ಕಾಲದಿಂದ ನಮ್ಗೆ ಮನೆ ಕೊಟ್ಟು ನಮಗೆಲ್ಲ ಅವರೇ ಸೌಕರ್ಯ ಮಾಡೋದು, ಬೇರೆ ಯಾರು ಮಾಡಲ್ಲ. ಬಿಜೆಪಿ ಅವರೇ ಯಾರು ಮಾಡಲ್ಲ. BBMP ಏನು ಮಾಡಲ್ಲ, ಏನು ಮಾಡಲ್ಲ. ಕಾಂಗ್ರೆಸ್ ಅವರೊಬ್ಬರೇ ಮಾಡೋದು, ಎಲ್ಲರಿಗೂ ಕಾಂಗ್ರೆಸ್ ಅವರೊಬ್ಬರೇ ಮಾಡೋದು. ಗುಡಿಸೋರ್ಗೆ, ಕೂಲಿ ಕೆಲಸ ಮಾಡೋರ್ಗೆ, ಪಿಂಚಣಿಗೆ ಎಲ್ಲ ಕಾಂಗ್ರೆಸ್ ಅವರು ಮಾಡೋದು, ಬೇರೆ ಯಾರು ಮಾಡಲ್ಲ. ಇವಾಗ ಇಲ್ಲಿ ರೋಡ್ ಮಾಡಿದ್ದಾರೆ, ಅರ್ಧ ಬಿಟ್ಟಿದ್ದಾರೆ. ಅದು ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಟಿಲ್ ಯು ಡೋಂಟ್ ಗೆಟ್ ಎನಿಥಿಂಗ್ ರಿಪೇರ್ಡ್, I don't feel elections are any point. Because anyway, whoever is, ಯಾರು ಬಂದ್ರೂ ಹಂಗೆ ಕೆಲಸ ಆಗ್ತಾ ಇದೆ. ಇವಾಗ ಚೆನ್ನಾಗಿ ಆಗತ್ತದೆ, ಕೆಲಸ ಆಗತ್ತದೆ. ಎಲ್ಲ ಕಡೆ ಇದು ಎಲ್ಲ ನೋಡ್ತಾರೆ. ನಮ್ಮ ಏರಿಯಾನಲ್ಲಿ ಸ್ವಲ್ಪ ಎಲ್ಲ ಇದು ಆಗಿದೆ. ಮತ್ತು ಇದು ಕ್ಯಾಬ್ರೇಜ್ ಅವರು 4 ದಿವಸ ತೊಗೊಂಡು ಹೋಗಲ್ಲ. ಇದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತು ಹೇಳಿದೆ ನವೀನ್ ಅವ್ರಿಗೆ, ಅವರು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದೆ. ಮೊನ್ನೆ ಎಲ್ಲ ಕ್ಲಿಯರ್ ಮಾಡಿದೆ. ಮತ್ತು ಇನ್ನು ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಮಾಡಿದರೆ ಒಳ್ಳೇದು. ನಮ್ಮ ಏರಿಯಾನಲ್ಲಿ ಕಾರ್ಪೊರೇಟ್ ಇದೆ, ಒಳ್ಳೆ ನೋಡ್ತಾರೆ ಅವರು. ಎಲ್ಲ ಇದು ಎಲ್ಲ ನೋಡ್ಕೊಂಡೆಲ್ಲ ಮಾಡ್ತಾರೆ. ಇದು ಪ್ರಾಬ್ಲಮ್ ಎಂಥದ್ದು ಏನು ಇಲ್ಲ.
ಸೊ ಇದಿಷ್ಟು ದತ್ತಾತ್ರೇಯ ವಾರ್ಡ್ನ ಜನ ಹೇಳ್ತಾ ಇರುವಂತದ್ದು. ಇಲ್ಲಿಂದ ನೇರವಾಗಿ ಶೇಷಾದ್ರಿಪುರಕ್ಕೆ ಹೋಗೋಣ, ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ನಾನೀಗ ಶೇಷಾದ್ರಿಪುರದಲ್ಲಿದ್ದೀನಿ. ಇಲ್ಲಿ ಜನ GPA ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಆದರೂ ನಾವು ಜನತಾ ಯಾರಿಗೆ ಹೋಗಿ ಹೇಳೋದಂತ ನಮಗೆ ಭಯ ಆಗುತ್ತೆ. ಒಬ್ರಿಗೆ ಹೇಳಕ್ಕೆ ಹೋಗಿದ್ರೆ ಏನೋ ನಮಗೆ ಮನೆಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಹೆಂಗೆ ನಡೀತಾ ಇದೆ ನಡೀಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅದು ನೋಡಿ, ನೀವೇ ನೋಡಿ, ರೋಡ್ ಎಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ರಿಗೆ. ನಾವು ಮಿಡಲ್ ಕ್ಲಾಸ್ ಅವರು ನಾವು ಹೆಂಗೆ ನಡೀತಾ ಇದ್ದೀವಿ ಅಷ್ಟೇ. ಎಲೆಕ್ಷನ್ ಆದ್ರೂ ಒಳ್ಳೆಯದು. ಇದು ಎಲ್ಲ ನೀವು ಸ್ವಲ್ಪ ಮಾಡಿಸಿದ್ರೆ ಒಳ್ಳೆಯದು. ಯಾಕೆಂದ್ರೆ ನೋಡಿ, ಇದು ಆಕ್ಸಿಡೆಂಟ್ ಆಗೋದು ಇದರಲ್ಲಿಂದನೇ. ಒಬ್ರು ಮನೆ ಸಂಸಾರನೇ ಹಾಳಾಗೋಗುತ್ತೆ. ಕರೆಕ್ಟ್ ತಾನೆ? ಮೊದಲು ಗ್ರೀನ್ ಸಿಟಿ ಹೇಳ್ತಾ ಇದ್ರು, ಇವಾಗ ಜನ ಕಚ್ಚಡ ಸಿಟಿ ಅಂತ ಹೇಳ್ತಾರೆ. ನಮಗೆ ಶೇಮ್ ಆಗುತ್ತೆ. ಎಲೆಕ್ಷನ್ ಮಾಡಿದ್ರೆ ಸ್ವಲ್ಪ ಕೆಲಸ ಆಗುತ್ತೆ. ಈಗ MLAಗಳು ಏನು ಅಷ್ಟು ಕೆಲಸ ಮಾಡ್ತಾ ಇಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲೇ ನೋಡಿ ಸರ್, ಸದ್ಯಕ್ಕೆ ನೋಡಿ ಇಲ್ಲಿ ಫುಟ್ಪಾತ್ ನೋಡಿ ಹೆಂಗಿದೆ. ಕೌನ್ಸಿಲರ್ ಬಂದರೆ ಇದೆಲ್ಲ ಇದು ಮಾಡ್ತಾರೆ, ರೋಡಲ್ಲಿ ಚೆನ್ನಾಗಿರ್ತದೆ. ಎಲೆಕ್ಷನ್ ಮಾಡ್ಬೇಕು ಮೇಡಮ್, ಒಳ್ಳೇದು ಮೇಡಮ್, ಒಳ್ಳೇದು ಕೆಲಸ ಆಗುತ್ತೆ. ಕೌನ್ಸಿಲರ್ ಬಂದ್ಬಿಟ್ಟು ಅದು ರೋಡು ಮೋರಿಂಗ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಮಾಡಬೇಕಾಯ್ತು ಮೇಡಮ್. ಎಲೆಕ್ಷನ್ ಕರೆಕ್ಟಾಗಿ ಕಾನೂನು ಪ್ರಕಾರ ಯಾವ ಟೈಮ್ ನೋಡೋಕೆ ಆ ಟೈಮ್ ಮಾಡ್ಕೊಂಡು ಹೋದ್ರೆ ಅವರು MLAವ್ರಿಗೂ ಒಂದು ಜವಾಬ್ದಾರಿ ಕಳೆಯುತ್ತೆ. ಇವ್ರಿಗೂ ಇರ್ತಾರೆ, ಕೌನ್ಸಿಲರು ಅಂತ ಇದ್ರೆ ಅವರು ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. MLAವ್ರು ಪಾಪ ಅವರು ಎಲ್ಲ ಇಲ್ಲಿ ಎಷ್ಟು ಅಂತ ಮಾಡ್ತಾರೆ ಹೇಳಿ. ಅದು ಬೇರೆ ಫಂಡ್ಗಳು ಆಗಲ್ಲ ಅವ್ರಿಗೀಗ. ಸರ್ಕಾರದಲ್ಲೇ ದುಡ್ಡಿಲ್ಲ ಅಂತಾರೆ. ಆ ಗ್ಯಾರಂಟಿ ಈ ಗ್ಯಾರಂಟಿ ಮಾಡ್ಕೊಂಡು ಆ ಗ್ಯಾರಂಟಿ ಎಲ್ಲ ಮಾಡೋಕ್ಕಿಂತ ಅದೇ ದುಡ್ಡು ಜನಗಳಿಗೆ ಇದ್ಬಡಿದ್ರೆ ಅನುಕೂಲ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಮಾಮೂಲಿ ಎಲ್ಲ ಇರ್ತದೆ, ಕ್ಲೀನ್ ಆಯ್ತಾ ಇದೆ. ಅದ್ರದ್ದೇನು ಒಟ್ಟೆ ಎಲೆಕ್ಷನ್ ಹೇಳಿದ್ರೆ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ. ಕೌನ್ಸಿಲರ್ ಬೇಕಂತ. ಬೇಕು ಅದೊಂದು 10 ವರ್ಷ ಮೇಲೆ ಆಗಿರ್ಬೋದು. ಎಲೆಕ್ಷನ್ ಬರಲೇಬೇಕು. ಅದು ಕೌನ್ಸಿಲರ್ ಬಂದರೆ ಒಳ್ಳೇದು. ಏನ್ ಮಾಡ್ತಾರೆ ಬಂದರೆ ಬಂತಾರೆ, ಏನಾರು ಕೇಳ್ತಾರೆ, ಏನಾರು ಏನು ರೆಡಿ ಮಾಡಬೇಕಾ, ಅದು ಈ ಥರ ರೋಡ್ ಆಗಿದೆ ಸರ್ ಅಂತ, ಆಯಿತು ಮಾಡಿಕೊಡ್ತೀನಿ ಅಂತಾರೆ. ಏರಿಯಾದಲ್ಲಿ ಏನು ಅಷ್ಟಿಲ್ಲ. ಬಸ್ ಸ್ಟ್ಯಾಂಡ್ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ. ಈ ರೋಡ್ಗಳು ಸರಿಗಿರಲ್ಲ. ನಾವೇ ಸ್ವಲ್ಪ ರೆಡಿ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ಶೇಷಾದ್ರಿಪುರದ ಜನ ಹೇಳ್ತಾ ಇರುವಂತಹ ಮಾತು. ಸಾಕಷ್ಟು ಸಮಸ್ಯೆಗಳಿವೆ. ಫುಟ್ಪಾತ್ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆ ಇದೆ. ಇದೆಲ್ಲ ಬಗೆಹರಿಬೇಕು ಅಂತ ಅಂದ್ರೆ ಒಬ್ಬ ಕೌನ್ಸಿಲರ್, ಕಾರ್ಪೊರೇಟರ್ ಬೇಕು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವತಂತ್ರ ಪಾಳ್ಯ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿ ಜನ GPA ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಅದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಹೋಗೋಣ ಬನ್ನಿ. ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಹೋಗಿ ನಾವು ಅವ್ರನ್ನ ಕೇಳ್ಬೋದು, ಮಾಡ್ಬೋದು. ಹಾಗಾಗ್ಬಿಟ್ಟು BBMP ಎಲೆಕ್ಷನ್ ಬೇಕೇ ಬೇಕು, ಮಾಡಿದ್ರೆ ಒಳ್ಳೆಯದು. ಪಕ್ಷ ಪ್ರಶ್ನೆ ಇಲ್ಲ, ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಿ. ಸಮಸ್ಯೆ ಸಾಕಷ್ಟಿದೆ, ಸಮಸ್ಯೆ ಸಾಕಷ್ಟಿದೆ, ನೋಡೋಣ. BBMP ಎಲೆಕ್ಷನ್ ಅವರು ಬಂದಾಗ ಅದನ್ನೆಲ್ಲ ಸ್ವಲ್ಪ ನೋಡಿ ಸರ್ವೆ ಮಾಡ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೇದು. ಸ್ವಲ್ಪ ನಾವು ಕೋಆಪರೇಟ್ ಮಾಡಬೇಕಾಗತ್ತೆ. ಬಟ್ ಅವರು ಮಾಡಿದ್ರೆ ಅವ್ರು ಮಾಡೋಷ್ಟು ನಾವು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಬಂದು ಮಾಡಬೇಕು, ಕಾರ್ಪೊರೇಟರ್ ಕೆಲಸ ಮಾಡಬೇಕು. ಬರುವಾಗ ಬರ್ತಾರೆ, ಮಾಡ್ತೀವಿ ಅಂತಾರೆ. ಓಕೆ, ನಮಗೂ ಒಂದು ಅವ್ರನ್ನ ನೋಡಿ ಅಭಿಪ್ರಾಯ ಇರುತ್ತೆ. ನಾವು ಓಕೆ ಅಂತೀವಿ, ಓಟ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಪ್ರತಿಯೊಂದಕ್ಕೂ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಹೋದ್ರೆ ಅವರು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದೇ ತೊಗೊಂಡು ಮಾಡೋಕ್ಕೂ ಆಗಲ್ಲ. ಟೋಟಲ್ ಆಗಿ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಒಳ್ಳೆಯದು. ಎಲೆಕ್ಷನ್ ಆದರೆ ಒಳ್ಳೆಯದು. ಈಗ ತುಂಬ ವರ್ಷ ಆಯಿತು, ಮಾಡಲೇ ಇಲ್ಲ. ಡೆವಲಪ್ಮೆಂಟ್ ಏನಿಲ್ಲ, ಕಾರ್ಪೊರೇಷನ್ ಏನು ಕೆಲಸ ಆಗಬೇಕು ಯಾವುದೂ ಆಗಿಲ್ಲ. ಎಲ್ಲ ರೋಡ್ ನೀವು ನೋಡ್ತಾ ಇದ್ದೀರಾ, ಕಸ ಎಲ್ಲ ರೋಡ್ ಸೈಡಲ್ಲೇ ಇದೆ, ಸರಿಯಾಗಿ ಮಾಡೋಲ್ಲ. ಅವ್ರು ಹೇಳ್ತಾರೆ ನಮ್ಗೆ ಸರಿಯಾಗಿ ಸಂಬಳ ಕೊಡೋಲ್ಲ, ಕಾರ್ಪೊರೇಷನ್ ನಮ್ಗೆ ಸಂಬಳ ಕೊಡೋಲ್ಲ, ಗೌರ್ಮೆಂಟ್ ಅನುದಾನ ಕೊಡ್ತಾ ಇಲ್ಲ. ಇದರಿಂದ ಎಲ್ಲ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ಸ್ವಲ್ಪ ಆದಷ್ಟು 5-5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆದರೆ ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಜನಗಳಿಗೂ ಒಳ್ಳೇದಾಗುತ್ತೆ. ನಿಮ್ಮ ಸಮಸ್ಯೆ ಎಲ್ಲ MLA ಹೇಳಕ್ಕಾಗಲ್ಲ. ಇಲ್ಲ, ಆಗಲ್ಲ. MLAಗಳು ಸಿಗೋದಿಲ್ಲ, ಕಾರ್ಪೊರೇಟರ್ಗಳು ಸಿಗೋದು, ಅವರು ಸರಿಯಾಗಿ ಸಿಗೋಲ್ಲ. ಈಗಂತೂ ಯಾರೂ ಇಲ್ಲ. 4 ವರ್ಷ ಆಯ್ತು ಯಾರು ಬಂದು, 5 ವರ್ಷ ಆಯ್ತು, ಈಗ 4 ವರ್ಷ ಆಗ್ತದೆ. ಈಗ ಯಾರೂ ಇಲ್ಲ, ಕಾರ್ಪೊರೇಟ್ರಿಂದ ಯಾರೂ ಇಲ್ಲ. ಎಲ್ಲ ಹಾಗೇನೇ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ರೋಡ್ ಸೈಡಲ್ಲಿ ಎಷ್ಟು ಕಸ ಬಿದ್ದಿದೆ, ರೋಡ್ಗಳು ಹೇಗಿದೆ ಎಲ್ಲ ನೋಡ್ತಾ ಇದ್ದೀರಲ್ಲ. ಅಲ್ಲ, ಎಲೆಕ್ಷನ್ ಆಗಬೇಕು ಬೇಗ ಆದಷ್ಟು. ಪಬ್ಲಿಕ್ಕಿಗೆ ಏನಾಗಿದೆ, ರೋಡ್ಗಳೆಲ್ಲ ಎಲ್ಲ ಕಡೆ ಡ್ಯಾಮೇಜ್ಗಳಿದೆ, ಅದೆಲ್ಲ ನೀಟಾಗಿ ಮಾಡಬೇಕು. ಯಾವ ಗೌರ್ಮೆಂಟ್ ಬಂದು ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ.
ಅವರು ಇದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ಇದು ಮಾಡಿಕೊಂಡು ಎಲ್ಲ ರೆಡಿ ಮಾಡಬೇಕು. ಜನಗಳಿಗೆ ತೊಂದರೆ ಆಗ್ತಾ ಇದೆ. ಯಾವ ರೋಡ್ಗೆ ಹೋಗಿ ಎಂತೆ ಒಳ್ಳೆ ಇದು ಹೋದ್ರೂ ಎಲ್ಲ ಕಡೆ ಡ್ಯಾಮೇಜ್ಗಳಿದೆ. ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೋಡಬೇಕು, ಗೌರ್ಮೆಂಟ್ ಬಂದಿದೆ, 3 ವರ್ಷ ಆಗಿದೆ, ಅದು ಏನಿದೆ ಹಳೇದೇನಿದೆ ಅದೇ ಟೈಪ್ ಇದೆ. ಅದೆಲ್ಲ ರೋಡ್ ಎಲ್ಲ ಇದೆಮ್ಮ. ನಮ್ಗೆ ಒಂದೇ ಒಂದು ಬೇಜಾರು ಏನಂದ್ರೆ ಬಸ್ ಹೋಗ್ತಾ ಇತ್ತು, 10 ವರ್ಷ ಆಯ್ತು, 10-12 ವರ್ಷ ಆಯ್ತು, ಬಸ್ ಬರೋದಿಲ್ಲ ಈ ಏರಿಯಾಕ್ಕೆ. ಅದು ನಮ್ಗೆ ಬೇಜಾರಾಗುತ್ತೆ. ಎಲ್ಲಿಂದ ಬರ್ಬೇಕಂದ್ರೆ ನಮ್ಮ ಏರಿಯಾದಲ್ಲಿ ಬಸ್ ಬರಲ್ಲ, ಬಸ್ ಬೇಕು. ಎಲೆಕ್ಷನ್ ಬಂದ್ರೇನೆ ಕೌನ್ಸಿಲರ್ ಇದ್ರೇನೆ ಅವ್ರ ಏರಿಯಾ ಏನು ಹಾಗೆ ನೋಡ್ಕೊಳಕ್ಕಾಗುತ್ತೆ. ಇವಾಗ ನೋಡಿ ಫುಲ್ ರೋಡ್ ಅಲ್ಲಲ್ಲಿ ಅಗೆದು ಬಿಟ್ಟಿದ್ದಾರೆ. ಅದು ಅಗೆದು ರೀಸೆಟ್ಟಿಂಗ್ ಮಾಡಿಲ್ಲ. ಹಾಗಾಗಿ ಅದೇ ಓಪನ್ ಆಗಿ ಹೇಳ್ತೀನಿ, ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ. ಗಾಡಿನಲ್ಲಿ ಅಲ್ಲೆಲ್ಲಿ ಜಂಪ್ ಆಗುವಾಗ ತಿರ್ಗಾ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಭಯ ಆಗ್ತಾ ಇದೆ. ರೋಡ್ ಯಾವುದು ಚೆನ್ನಾಗಿಲ್ಲ ಮ್ಯಾಮ್. ಇವಾಗ ಕೌನ್ಸಿಲರ್ ಇದ್ರೆ ಹೋಗಿ ಹೇಳ್ಬೋದು, ಅವ್ರು ಮಾಡ್ಬೋದು. ಇನ್ನೊಂದು ನಮ್ಮ ಏರಿಯಾಗೆ ಬಸ್ಸೇ ಬರೋದಿಲ್ಲ. ಸೊ ಇದಿಷ್ಟು ಈ ವಾರ್ಡ್ ನ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ರಸ್ತೆ ಸಮಸ್ಯೆ, ಗುಂಡಿ ಸಮಸ್ಯೆ, ಬಸ್ಸಿನ ಸಮಸ್ಯೆ ಕೂಡ ಇದೆ. ಅದೆಲ್ಲ ಕೇಳೋದಕ್ಕೆ ಒಬ್ಬ ಸ್ಥಳೀಯ ಕಾರ್ಪೊರೇಟರ್ ಇದ್ರೆ ಒಳ್ಳೇದಾಗತ್ತೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ನಾನು ಬಿನ್ನಿಪೇಟೆಗೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಬಿನ್ನಿಪೇಟೆ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿ ಜನರ ಅಭಿಪ್ರಾಯ ಜಿಬಿಎ ಎಲೆಕ್ಷನ್ ಬಗ್ಗೆ ಹೆಂಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ದತ್ತಾತ್ರೇಯ ವಾರ್ಡ್ ನ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಬೇಕು, ಎಲೆಕ್ಷನ್ ನಡೀಬೇಕು. ಎಲೆಕ್ಷನ್ ನಡೆದ್ರೆ ಕೌನ್ಸಿಲರ್ಗಳು ಕೆಲಸ ಮಾಡಿಸ್ತಾರೆ, ಇಲ್ಲಾಂದ್ರೆ ಸುಮ್ಗೆ ಹಂಗೆ ಇರ್ತಾರ. ಈಗ ಸುಮಾರು ಇನ್ನೇನು 10 ವರ್ಷ ಆಯ್ತಾ ಬಂತು, BBMP ಎಲೆಕ್ಷನ್ ಇಲ್ಲ, ಏನೂ ಇಲ್ಲ. ರೋಡ್ಗಳೆಲ್ಲ ಹದಗೆಟ್ಟೋಗೈತೆ. ಎಲ್ಲ ನಡೆದ್ರೇನೆ BBMP ಎಲೆಕ್ಷನ್ ಆಗ್ಲೇಬೇಕು. ಆದ್ರೆ ಒಳ್ಳೇದು. ಕ್ಯಾಂಡಿಡೇಟ್ ನೋಡಿದ ಪಾರ್ಟಿ ಒಳ್ಳೆ ಪಾರ್ಟಿಗೆ ಹಾಕ್ಬೇಕು. ಪಕ್ಷ ನೋಡಲ್ಲ, ಪಾರ್ಟಿ ನೋಡಿ ಹಾಕ್ಬೇಕು. ಯಾರು ಬಂದು ಏನು ಉದ್ಧಾರ ಮಾಡಿದ್ದಾರೆ ಮೇಡಮ್ ಅವರೇ ಹೇಳಿ? ಆಗುದೇ ಬೇಡ, ಹಿಂಗೆ ಒಳ್ಳೇದು. ಸುಮ್ಮನೆ ಬಂದವರೆಲ್ಲ ಗೋಚ್ತಾ ಇರ್ತಾರೆ ಹೊರತು ಒಳ್ಳೆ ಅಭಿವೃದ್ಧಿ, ಒಳ್ಳೆ ಕೆಲಸ ಯಾರು ಮಾಡಲ್ಲ ಅಲ್ವಾ? ಅದ್ರ ಬದಲು ಇರುವರೆ ತಿನ್ಕೊಂಡು ಸುಮ್ಮನೆ ಅವರೇ ಬೆಳೀತಾ ಇರಲಿ, ಯಾರು ಉದ್ಧಾರ ಆಗೋದೇ ಬೇಡ. ಏನು ಒಳ್ಳೇದಿದ್ದು ಎಲ್ಲರೂ ಅದೇನೆ, ಎಲ್ಲ ಅವರೇ. ಯಾವ ಪಾರ್ಟಿ ಬಂದ್ರು ಅವರೇ. ಯಾರು ಒಳ್ಳೆಯವ್ರು ಯಾರು ಬರೋಲ್ಲ, ಎಲ್ಲ ಅವರೇ. ಬೇಡಕ್ಕೆ ಬೇಡಿ ಸುಮ್ಮನೆ. ಜನರಿಗೆ ಒಳ್ಳೇದು ಮಾಡಬೇಕು, ಕಾರ್ಪೊರೇಷನ್ ಅವರು ಒಳ್ಳೇದು ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡಬೇಕು. ಸ್ವಲ್ಪ ಗಲೀಜಿಗಳಿದೆ ರೋಡೆಲ್ಲ, ಅದೇ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಒಂದಿನ ಬರ್ತಾರೆ, 1 ವಾರ ಬರಲ್ಲ. ಕೇಳಿದ್ರೆ ನಮಗೆ ಪೇಮೆಂಟ್ ಆಗಿಲ್ಲ, ತಿಂಗಳು ಪೇಮೆಂಟ್ ಕೊಡಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಕೌನ್ಸಿಲರ್ ಇದ್ರೂ ಅವರು ಬರಲ್ಲ. ಅವ್ರು ಎಲ್ಲಿ ದುಡ್ಡು ಬರ್ತಾ ಅಲ್ಲಿ ಹೋಗ್ತಾರೆ. ಯಾಕೆ ಮಾಡ್ತೀವಲ್ವಾ? ಯಾಕೆ ಅವರಿಂದ ತಾನೇ ಎಲ್ಲ ಕ್ಲೀನ್ ಆಗಿರೋದು ರೋಡ್. ಅವರಿಂದ ಕ್ಲೀನ್ ಆಗಿರ್ತದ, ಅವ್ರಿಗೂ ನಾವು ಇದು ಕೊಡ್ಬೇಕಲ್ವಾ, ಭರವಸೆ ಕೊಡ್ಬೇಕಲ್ವಾ. ಕಾರ್ಪೊರೇಟರ್ ಇದ್ರೆ ಒಳ್ಳೇದು. ಹೌದು, ಅವ್ರಿದ್ರೇನೆ ಬೀದಿ ಎಲ್ಲ ಕ್ಲೀನ್ ಆಗಿರೋದು. ಇಲ್ಲಾಂದ್ರೆ ಕ್ಲೀನ್ ಆಗಿರ್ತದ, ಇಲ್ಲ ಅಂತ ಇಲ್ಲ. ಅವು ಒಟ್ಟೊಳಗೆ ಅವ್ರು ಇರ್ಲೇಬೇಕಲ್ವಾ. ಒಟ್ಟಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇರುವಂಥ ಹಳೇದು 7 ವಾರ್ಡು, ಈಗ 10 ವಾರ್ಡ್ ಆಗಿದೆ. ಸಮಸ್ಯೆಗಳ ಒಂದು ದೊಡ್ಡ ಒಂದು ಕೂಪದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇದೆ. ಮತ್ತು ರಸ್ತೆಗಳು ಸರಿ ಇಲ್ಲ, ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ. ಚಿಕ್ಕಪೇಟೆ ಮತ್ತು ಕಾಟನ್ಪೇಟೆ ಹೇಳ್ಬೇಕಾದ್ರೆ ಅದು ಕಮರ್ಷಿಯಲ್. ಇಡೀ ರಾಜ್ಯದ ಜನ ಆ ಭಾಗಕ್ಕೆ ಬರ್ತಾರೆ, ಚಿಕ್ಕಪೇಟೆ ಭಾಗಕ್ಕೆ ಬರ್ತಾರೆ. ರಾಜ್ಯದಿಂದ ಎಲ್ಲ ಜನ ಬರ್ತಾರೆ. ಅಲ್ಲಿರುವಂಥ ಕಸ ನೋಡಿ ಭಾಳ ವಾಕರಿಕೆ ಬರುತ್ತೆ ಜನಕ್ಕೆ, ಭಾಳ ಬೇಸರ ಆಗ್ತಾ ಇದೆ. GBA ಎಲೆಕ್ಷನ್ ಆಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ. ರಾಜ್ಯ ಸರ್ಕಾರ ಬಂದ ಮೇಲೆ ಪ್ರತಿ ಸಾರಿನೂ ಕೋರ್ಟ್ಗೆ ಹೋಗಿ ಬೇರೆ ಬೇರೆ ಒಂದು ಕಾರಣ ಹೇಳಿ ಅವರು ಮುಂದೂಡ್ತಾ ಇದ್ದಾರೆ. ಆದರೆ ಚುನಾವಣೆ ಆದರೆ ಜನಕ್ಕೆ ಭಾಳ ಉತ್ತಮ ಅಂತ ನನಗನ್ನಿಸ್ತದೆ. ಇಡೀ ವಿಧಾನಸಭಾ ಕ್ಷೇತ್ರವನ್ನ ನಾನು ಮತ್ತೆ ನನ್ನ ತಂಡ ರೌಂಡ್ಸ್ ಹಾಕಿದಾಗ ಹಲವು ಕಡೆಯಲ್ಲಿ ಜಿಬಿಎ ಎಲೆಕ್ಷನ್ ಆಗಬೇಕು ಅನ್ನುವಂತಹ ಒತ್ತಾಯವೇ ಕೇಳಿ ಬಂತು. ಕಸದ ಸಮಸ್ಯೆ, ಗುಂಡಿ ಸಮಸ್ಯೆ, ಮೋರಿ ಸಮಸ್ಯೆ ಇವೆಲ್ಲ ಕ್ಲಿಯರ್ ಆಗಬೇಕು ಅಂತ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಒಬ್ಬ ಲೀಡರ್ ಬೇಕು, ಅಂದ್ರೆ ಕಾರ್ಪೊರೇಟರ್ ಬೇಕು. ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತೀವಿ, ಆತ ಅದನ್ನ ಸುಧಾರಣೆ ಮಾಡ್ತಾನೆ ಅನ್ನುವಂತಹ ನಂಬಿಕೆ, ಭರವಸೆ ಸಿಟಿ ಜನರಲ್ಲಿ ಇರುವಂತದ್ದು. ಎಲೆಕ್ಷನ್ ಆಗಬೇಕು ಅಂತ ಇಲ್ಲಿನ ಜನ ಒತ್ತಾಯಿಸ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.